ಹೆಂಗೆ ಬರ್ತಾರಂದ್ರೆ ಬುಟಿಕಿಗೆ 80 ಸೆಂಟಿಮೀಟರ್ ಬಟ್ಟೆಗಳನ್ನ ತೊಗೊಂಡು ಬರ್ತಾರೆ. ಆ ಒಂದು 80 ಸೆಂಟಿಮೀಟರ್ ಬಟ್ಟೆ ಒಳಗೆ ಫುಲ್ ಲೆಂತ್ ಬ್ಲೌಸಿಂದ ಜಾಸ್ತಿ ಬೇಕಂತ, ಸ್ಲೀವ್ಸ್ಗಳು ಉದ್ದ ಬೇಕಂತ, ಡೋರಿ ಕಟ್ಟಬೇಕಂತ, ಪೈಪಿಂಗ್ ಬೇರೆ ಕಲರ್ದು ಬೇಕಂತ, ಮತ್ತೇನಪ್ಪ ಅಂದ್ರೆ ಕ್ರಾಸ್ ಬೆಲ್ಟ್ಗಳು 4 ಪಟ್ಟಿನ ಹಚ್ಚಬೇಕು. ಇದಿಷ್ಟು ಎಲ್ಲ ನೀವು ವಿಚಾರ ಮಾಡ್ತೀರಿ. ಇದಿಷ್ಟು ಎಲ್ಲ ನೀವು 80 ಸೆಂಟಿಮೀಟ್ರ್ ಒಳಗೆ ನಾವು ಬ್ಯಾಕ್ ಫ್ರಂಟ್ ಸ್ಲೀವ್ಸಿಗೆ ಬಟ್ಟೆ ಸಾಲೋದ ಕಷ್ಟ 80-70ಗೆ. ಅಂಥದ್ರೊಳಗೆ ಇದಿಷ್ಟೆಲ್ಲ ಮತ್ತು ಹೇಳ್ಕೊಂಡು ನೀವು ಇಷ್ಟೆಲ್ಲ ಮಾಡಿರಿ, ಚಲೋ ಆಗಬೇಕು ಬ್ಲೌಸ್, ನೀವು ಇಷ್ಟೆಲ್ಲ ದುಡ್ಡು ತೊಗೋತೀರಿ. ದುಡ್ಡೆಲ್ಲ ತೊಗೋತೀವಿ ಅಂತಂದ್ರೆ ನಾವೇ 1000 ಗಟ್ಟಲೆ ತೊಗೋತೀವಿ. ಲಿಮಿಟ್ನಾಗ ನೋಡಿಕೊಂಡು ನಿಮಗೆ ಫಿನಿಶಿಂಗ್ ಎಲ್ಲ ನೀಟ್ ಮಾಡಿ ಒಂದೊಂದು ಬ್ಲೌಸ್ಗಳನ್ನ ನೋಡಿ ಸ್ಟೆಪ್ ವೈಸ್ ನಮ್ಗೆ ಹೊಲಿದ್ರಾಗ ರಗಡ ಹೋಗಿರ್ತೈತಿ. ನೀವು ಜಾಸ್ತಿ ಕೊಡ್ರಿ ಬಟ್ಟೆನ, 1 ಮೀಟರ್ 1/4 ಮೀಟರ್. ಯಾಕಂದ್ರೆ ಪೈಪಿಂಗ್ ನಾವು ಕೊಡ್ಬೇಕಂದ್ರೆ ಈಗ ನೀವು ಹೇಳತ್ತೀರಿ ಬೇರೆ ಪೈಪಿಂಗಿಗೆ ಬಟ್ಟೆನ ಬೇರೆ ಕಲರ್ ಕೊಡ್ರಿ ಅಂತ ಹೇಳಿ. ನಾವು ಬೇರೆ ಕಲರ್ ಕೊಡ್ಬೇಕಂದ್ರೆ ನಾವು ಬಟ್ಟೆನ ದುಡ್ಡು ಕೊಟ್ಟ ತೊಗೊಂಡು ಬರಬೇಕು. ಪೈಪಿಂಗ್ ನಿಮ್ಮ ಹತ್ರ ಇರೋದನ್ನ ಬಟ್ಟೆ ಅಟ್ಯಾಚ್ ಮಾಡಿರಿ ಅಂತ ಹೇಳ್ತೀರಿ. ಅಷ್ಟು ಬಟ್ಟೆ ಸಾಲೋ ಅಷ್ಟು ನಾವು ಬಟ್ಟೆ ತೊಗೊಂಡು ಬಂದು ಇಲ್ಲಿ ವೇಸ್ಟ್ ಮಾಡೋಂಗಿಲ್ಲ. ಯಾಕಂದ್ರೆ ನೀವು ಕೊಡೋ ದುಡ್ಡಿಗೆ ನಮ್ಮದು ಖರ್ಚು ಅಂತ ಇರ್ತವೆ. ಬಾಡಿಗೆಗಳನ್ನ ನಾವು ಕೊಡಬೇಕಾಗ್ತೈತಿ. ಕರೆಂಟಿನ ಬಿಲ್, ಲೈನಿಂಗ, ಅದು ಇದು ದಾರದ ಖರ್ಚು ಸಿಕ್ಕಾಪಟ್ಟೆ ಇರ್ತೈತಿ. ಇಲ್ಲಿ ಯಾವುದೂ ನಾವು ಈಗ ಮಾರ್ಕೆಟಿಗೆ ಕಡಿಮೆ ರೇಟ್ ಒಳಗೆ ಸಿಗೋವಂಥದ್ದು ಏನೂ ಇಲ್ಲ. ಎಲ್ಲನೂ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಆಗ್ಯಾವ. ಅಂಥದ್ರೊಳಗೆ ಸ್ವಲ್ಪ ಲೈನಿಂಗ್ ಇಷ್ಟೆಲ್ಲ ಹೇಳಬೇಕಂದ್ರೆ ಲೈನಿಂಗ್ ಸ್ವಲ್ಪ ಜಾಸ್ತಿ ಕೊಡ್ರಿ. ಅಷ್ಟೇ ಬಿಟ್ಟರೆ ಮತ್ತು ನಾವೇನೂ ಕೇಳೋಂಗಿಲ್ಲ. ನಿಮಗೆ ಬ್ಲೌಸ್ ಆಗಿ ಎಲ್ಲ ಸ್ಟಿಚ್ ಮಾಡಿ ನಿಮ್ಮ ಕೈ ಕೊಡೋವರೆಗೂ ನಮ್ಮದು ಟೆನ್ಷನ್ ಜಾಸ್ತಿ ಇರೋಂಗಿಲ್ಲ. ಟೆನ್ಷನ್ ಏನಂದ್ರೆ ನಿಮ್ದು ಬಟ್ಟೆ ಕಡಿಮೆ ಇತ್ತು, ಉದ್ದ ಕಡಿಮೆ ಆಯ್ತು, ಎಲ್ಲ ರೀಸನ್ ಹೇಳಕ್ಕೆ ಸ್ಟಾರ್ಟ್ ಮಾಡ್ತೀರಿ. ಏನಂದ್ರೆ ಕೊಟ್ಟಿರೋ ಬಟ್ಟೆನ ನಿಮ್ದು ಕಡಿಮೆ ಅದ ಅನ್ನೋದು ಮಾತ್ರ ನೀವು ತಿಳ್ಕೊಳಂಗಿಲ್ಲ. ಬಟ್ ಎಲ್ಲರೂ ಹಿಂಗೆ ಬರೋಂಗಿಲ್ಲ. ಎಷ್ಟೋ ಜನ ನನಗೆ ನಾವು ಹೇಳ್ದಂಗೆ ಎಷ್ಟು ಬಟ್ಟೆ ಬೇಕ್ರಿ ಅಂತ ಕೇಳಿ ಬಟ್ಟೆ ಕೊಡ್ತಾರೆ. ಎಷ್ಟು ಜನ ಹಿಂಗೆ ಮಾಡಾತ್ತಿರೋ ಏನೋ. ಪ್ಲೀಸ್ ಟೈಲರ್ಗಳದ್ದು ಕಷ್ಟ ಅರ್ಥ ಮಾಡ್ಕೊರಿ. ಈ ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡೋದನ್ನು ಮರಿಬೇಡ್ರಿ.